ವಾಕ್ಯ ಏನ್ ಹೇಳುತ್ತೆ ಹೇಳಿ? ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಾಪಾಲಿಸಿದ ಪರಮಾತ್ಮನ ಬಳಿಗೆ ಹೋಗುವುದು. ಅಷ್ಟರೊಳಗಾಗಿ ಈ ಕಷ್ಟದ ದಿನಗಳು, ಈ ಕಷ್ಟದ ಗಂಟೆಗಳು, ಈ ಕಷ್ಟದ ಕ್ಷಣಗಳು ಬರುವುದರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸು. ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸಬೇಕು. ಅನೇಕರು ನೋಡ್ತಾ ಇರ್ತೀನಿ ಬೇರೆ, ಕೋಟ್ಯಾಧೀಶ್ವರು ಇದ್ದಾರೆ. ಬೆಳಗ್ಗೆ ಎದ್ದು ಜಿಮ್ ಮಾಡ್ತಾರೆ, ಒಳ್ಳೆ ದೇಹ ದಷ್ಟಪುಷ್ಟಾಗಿದೆ. ಯಾರಾದ್ರೂ ಒಂದು ಮಾತಂದ್ರೆ ಸಹಿಸ್ಕೊಳ್ಳಲ್ಲ. ಸಿಕ್ಸ್ ಪ್ಯಾಕ್ ಇರುತ್ತೆ, ಎಲ್ಲ ಗಟ್ಟುಮುಟ್ಟಾಗಿರ್ತಾರೆ ಬೇರೆ ಅಲ್ವಾ? 10 ಜನಕ್ಕೆ ಹೊಡೆಯಂತ ಶಕ್ತಿ ಇರುತ್ತೆ. ಒಂದೇ ಒಂದು ನೋವಾದ್ರೆ ಸಹಿಸ್ಕೊಳ್ಳಲ್ಲ, ಸೂಸೈಡ್ ಮಾಡ್ಕೊಬಿಡ್ತಾರೆ. ಇವಾಗ ದೇಹ ವೀಕ್ ಆಗಿದ್ಯಾ, ಆತ್ಮ ವೀಕ್ ಆಗಿದ್ಯಾ? ಆತ್ಮ ಹೆಂಗಿದೆ ಗೊತ್ತಾ? ಹೆಣ. ಆತ್ಮ ಹೆಣ ತರ ಇದೆ ಬೇರೆ, ಶರೀರ ನೋಡೋದಕ್ಕೆ ಮಾತ್ರ ಗಟ್ಟು ಮಸ್ತಾಗಿರ್ತಾನೆ. ಆತ್ಮಕ್ಕೆ ಏನಾಗಿದೆ? ತುಕ್ಕಿಡ್ದಿದೆ. ಎಂತಾರೆ, ನಮ್ಮ ಮನೆ ಮುಂದೆ ಇರುವಂತಹ ಗಿಡಕ್ಕೆ ನೀರ್ ಹಾಕ್ಲಿಲ್ಲ ಅಂದ್ರೆ ಅದು ಚಿಗುರುತ್ತಾ? ಚಿಗುರಲ್ಲ ಅಲ್ವಾ? ಒಣಗೋಗುತ್ತೆ. ದೇವರು ದಯಾಪಾಲಿಸಿರುವಂತ ಆತ್ಮಕ್ಕೆ ಈಗ ದೇವರ ವಾಕ್ಯದ ಮೂಲಕ ನೀರು ಉಯ್ಬೇಕಂತೆ. ಈ ದೇವರ ವಾಕ್ಯ ಎಂಬುವಂತ ಜೀವಜಲವು, ಯಾವ ಜಲ ಗೊತ್ತಾ? ಇದು ವಾಕ್ಯ ಜೀವಜಲ. ಈ ಜೀವಜಲದ ನೀರನ್ನು ತೆಗೆದುಕೊಂಡು ಎಲ್ಲೂ ಉಯ್ಬೇಕು? ಒಣಗೋಗಿರುವಂತ ಮರಕ್ಕೆ, ಗಿಡಕ್ಕೆ ಉಯ್ದ್ರೆ ಚಿಗುರು ಹೊಡೆಯುತ್ತೆ, ಹಸಿರಾಗಿ ನಾವು ಬದುಕ್ತೇವೆ. ನಮ್ಮ ಜೀವಿತವು ಯಾವಾಗ ಬಾಡೋಗುತ್ತೋ, ಯಾವಾಗ ಕೆಟ್ಟೋಗುತ್ತೋ ನಮಗ್ ಗೊತ್ತಾ ಪ್ರೇಮ? ನಮ್ಮ ಜೀವಮಾನವ ಎಂಥದ್ದು? ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವ ಹಬೆಯಂತೆ ಇರುವಂತ ಜೀವನ. ಬೆಂಕಿ ದಗ ಅಂತ ಉರಿತದೆ. ಬೆಂಕಿ ಇಲ್ಲಿವರೆಗೂ ಮಾತ್ರ ಕೆಂಡ ಕಾಣಿಸುತ್ತೆ, ಆಮೇಲೆ ಕಾಣಿಸಲ್ಲ. ರಾತ್ರಿ ಮಾತ್ರ ಕಾಣಿಸ್ತಲ್ಲೋ? ರಾತ್ರಿ ಮಾತ್ರ ಮಾತಾಡ್ಸ್ಕೊಂಡೋದ, ಬೆಳಗ್ಗೆ ಕಾಣಿಸ್ತಾ ಇಲ್ಲ. ದೇಹ ಕಾಣಿಸ್ತಾ ಇದೆ, ಆತ್ಮ ಕಾಣಿಸ್ತಾ ಇಲ್ಲ. ಏನಾಗಿದೆ? ನಮ್ಮ ಜೀವಮಾನವು ಸ್ವಲ್ಪ ಹೊತ್ತು ಪ್ರೇರೆ ಇಲ್ಲ. ಪ್ರೇರೆ ಲೋಕದಲ್ಲಿ ಸುಖ ಇಲ್ಲ. ಸುಖ ಐತೆ ಅನ್ಕೊಂಡಿದ್ದೀರಾ? ನೆಮ್ಮದಿ ಐತೆ ಅನ್ಕೊಂಡಿದ್ದೀರಾ? ಇಷ್ಟಪಟ್ಟಂತ ಆಹಾರ ತಿಂತೀವಿ, ಇಷ್ಟಪಟ್ಟಂತ ಹುಡುಗಿಗೆ ಕಷ್ಟಪಟ್ಟು ಮದುವೆ ಆಯ್ತೀವಿ, ಬೇಕಾದಂತ ಹಣ ಆಸ್ತಿ ಎಲ್ಲ ಸಂಪಾದನೆ ಮಾಡ್ಕೋತೀವಿ. ಲಾಸ್ಟ್ ನಾನು ಬದುಕೋದಕ್ಕೆ ಇಷ್ಟ ಇಲ್ಲ ಅಂತ ಸೂಸೈಡ್ ಮಾಡ್ಕೋತೀವಿ. ಅಂದ್ರೆ ನೀನು ಇಷ್ಟಪಟ್ಟಿದ್ದೇನು? ಶೂನ್ಯ. ಮನುಷ್ಯನು ನಿಜವಲ್ಲದ ಮಾಯರೂಪವಾಗಿದ್ದಾನೆ. ನಿಜನಾ? ಮನುಷ್ಯನು ನಿಜವಲ್ಲದ ಮಾಯರೂಪನು. ನಾನು ನಿಜ ಅಲ್ಲ ಪ್ರೇರೆ. 50 ವರ್ಷದಿಂದ ನಾನು ಇದ್ನ? ನಿಜನಾ? ಇರ್ಲಿಲ್ಲ. ಈಗಿದ್ದೀನಿ. 50 ವರ್ಷ ಆದ್ಮೇಲೆ ಇರ್ತೀನ? ಇಲ್ಲ, ನಿಜ ಅಲ್ಲ ನಾನು, ಮಾಯರೂಪ. ಒಳಗಡೆ ಆತ್ಮ ಐತಲ್ಲ, ಅದು ನಿಜ.